ನಮಸ್ತೆ ವೀಕ್ಷಕರೇ, ನಿತ್ಯ ಸಂಜೀವಿನಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯಾ. ವೀಕ್ಷಕರೇ, ಎಂದಿನಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಹಾರ್ಟ್ ಫೇಲ್ಯೂರ್ ಅಂತಂದ್ರೇನು, ಹಾರ್ಟ್ ಯಾಕೆ ವೀಕ್ ಆಗತ್ತೆ, ಹಾರ್ಟ್ ನಲ್ಲಿ ನಮಗೆ ಯಾಕೆ ತೊಂದರೆ ಆದ್ರೆ ಗೊತ್ತಾಗುವುದಿಲ್ಲ, ಇದೆಲ್ಲದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಡಾಕ್ಟರ್ ಪಿ ಅಶೋಕ್ ಕುಮಾರ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈ ಹಾರ್ಟ್ ಫೇಲ್ಯೂರ್ ಅಂತಂದ್ರೆ ಏನು ಸರ್? ಹಾರ್ಟ್ ಫೇಲ್ಯೂರ್ ಅಂದ್ರೆ ಹಾರ್ಟ್ ಪಂಪಿಂಗ್, ಹಾರ್ಟ್ ಬಗ್ಗೆ ಫಸ್ಟ್ ನಮಗೆ ಗೊತ್ತಿರಬೇಕು. ಹಾರ್ಟ್ ಇಸ್ ಬೇಸಿಕಲಿ ಎ ಮಸ್ಕ್ಯುಲರ್ ಆರ್ಗನ್, ಇಟ್ಸ್ ಎ ಮಸಲ್ ಪಂಪ್. ಹಾರ್ಟು ದ ಫಂಕ್ಷನ್ ಆಫ್ ದ ಹಾರ್ಟ್ ಇಸ್ ಟು ಪಂಪ್ ಬ್ಲಡ್. ಸೊ ಹಾರ್ಟ್ ಒಳಗಡೆ ಬರೋ ಬ್ಲಡ್ನ ಪಂಪ್ ಮಾಡೋದು ಮತ್ತು ಪಂಪ್ ಮಾಡಿದ ತಕ್ಷಣ ರಿಲ್ಯಾಕ್ಸ್ ಮಾಡೋದು. ಸೊ ಈ ಕೆಲಸನೇ ಹಾರ್ಟ್ ಮಾಡೋದು. ಸೊ ಹಾರ್ಟ್ ಹ್ಯಾಸ್ ಟು ಪಂಪ್ ಬ್ಲಡ್ ಅಂಡ್ ರಿಲ್ಯಾಕ್ಸ್ ಟು ರಿಸೀವ್ ಮೋರ್ ಬ್ಲಡ್. ಸೊ ಈ ಹಾರ್ಟ್ ಪಂಪಿಂಗ್ ಕಡಿಮೆ ಆಗೋದು ಅಂದರೆ ಹಾರ್ಟ್ ಪಂಪಿಂಗ್ ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ವೆನ್ ದ ಹಾರ್ಟ್ ಪಂಪಿಂಗ್ ಗೋಸ್ ಡೌನ್, ಇಜೆಕ್ಷನ್ ಫ್ರ್ಯಾಕ್ಷನ್ ಕಡಿಮೆ ಆಗೋದು, ಇಟ್ ಇಸ್ ಕಾಲ್ಡ್ ಅಸ್ ಹಾರ್ಟ್ ಫೇಲಿಯರ್. ಇನ್ನೊಂದು ಟೈಪ್ ಆಫ್ ಹಾರ್ಟ್ ಫೇಲಿಯರ್ ಇದೆ, ದಟ್ ಇಸ್ the heart relaxation. Heart relax ಮಾಡುವಾಗ heart sucks in blood inside it. So that is called as relaxation failure. Medical terms ಅಲ್ಲಿ heart failure with reduced ejection fraction ಅಂತ ಹೇಳ್ತೀವಿ, that is systolic failure. ಎರಡನೇದು heart relaxation failure. So heart is called, that is called diastolic failure or heart relaxation failure. So ನಮ್ಮ ದೇಶದಲ್ಲಿ heart pumping failure is more common. The ejection fraction, low ejection fraction ಅನ್ನೋದು, heart failure with reduced ejection fraction is more common. When you go to Western world, relaxation failure, ali the relaxation failures are more common. So heart failure ಅನ್ನೋದು it could be a pumping failure or it could be a relaxation failure. There are two types of heart failure. ಓಕೆ, ಇನ್ನು ಯೂಶುವಲ್ ಆಗಿ ಡಾಕ್ಟರ್, ಈ ಒಂದು ಹಾರ್ಟ್ ಫೇಲ್ಯೂರ್ ಅನ್ನೋದು ಮುಂದೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗಾದ್ರೂ ಆಗಿರಬಹುದು ಅಥವಾ ನಮ್ಗೆ ಆದ್ರೂ ಆಗಿರ್ಬೋದು, ಬರುತ್ತೆ ಅನ್ನೋದು ಹೇಗ್ ಗೊತ್ತಾಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುವಂತಹ ಪ್ರಶ್ನೆ. ಹೇಗ್ ಗೊತ್ತಾಗಬಹುದು ಇದು ಹಾರ್ಟ್ ಫೇಲ್ಯೂರ್ ನಮ್ಗೆ ಆಗತ್ತೆ ಅನ್ನೋದು ಹೇಗ್ ಗೊತ್ತಾಗತ್ತೆ ಅಂತ? ಹಾರ್ಟ್ ಫೇಲ್ಯೂರ್ ಅಂದ್ರೆ ಸಿಂಪ್ಟಮ್ಸ್ ಬರುತ್ತೆ. ಸಿಂಪ್ಟಮ್ಸ್, ದ ಕಾಮನ್ ಸಿಂಪ್ಟಮ್ಸ್ ಆರ್ ಬ್ರೆತ್ಲೆಸ್ನೆಸ್, ಉಸಿರಾಡ ಕಷ್ಟ ಆಗೋದು. ಸೊ ಮಾಮೂಲಿ ಕೆಲಸ ಮಾಡ್ತಾ ಇರೋರಿಗೆ ಈಗ ಮೊದಲು ಮಾಡುವಂಥ ಕೆಲಸ ಮಾಡಿದ್ರೆ ಜಾಸ್ತಿ ಉಪ್ಸ ಬರೋದು, ಉಸಿರಾಡ ಕಷ್ಟ ಆಗೋದು, ಸುಸ್ತಾಗೋದು. ಮೊದಲು ನಾನು 2 floors 3 floors ಹತ್ತಾ ಇದ್ದೆ, ಈಗ 1 floor ಹೋದ್ರೆ ಸ್ವಲ್ಪ ಸುಸ್ತಾಗುತ್ತೆ, ನಾನು ಸ್ವಲ್ಪ ಸುಧಾರಿಸ್ಕೊಂಡು ಹೋಗಬೇಕು ಅಂತ ಒಂದು ಸಿಂಪ್ಟಮ್ಸ್ ಬರೋದು, ಉಸಿರಾಡ ಕಷ್ಟ ಆಗೋದು. ಎರಡನೇದು ಜಾಸ್ತಿ ಸುಸ್ತಾಗೋದು, ಮೊದಲಕ್ಕಿಂತ ಈಗ ಜಾಸ್ತಿ ಕಾಣಿಸ್ತಾ ಇದೆ ಅಂತ ಹೇಳೋದು. ಇನ್ನು ಕೆಲವರಿಗೆ ಕಾಲು ಊತ ಬರೋದು, ಕಾಲಲ್ಲಿ ಸ್ವೆಲ್ಲಿಂಗ್ ಬಂದು ಒಂಥರ ಕಷ್ಟ ಆಗೋದು. ಇನ್ನೊಂದು ಎದೆ ಬಡಿತ ಜಾಸ್ತಿ ಆಗೋದು, ಮಲ್ಕೊಂಡಾಗ ಜಾಸ್ತಿ ಉಪ್ಸ ಬಂದು ಎದ್ದು ಕುತ್ಕೊಳ್ಳೋದು. ಇದೆಲ್ಲ ಹಾರ್ಟ್ ಫೇಲಿಯರ್, ಸಿಂಪ್ಟಮ್ಸ್ ಆಫ್ ಹಾರ್ಟ್ ಫೇಲಿಯರ್. ಬಟ್ ಇದು ಯಾವುದು ಸ್ಪೆಸಿಫಿಕ್ ಹಾರ್ಟ್ ಫೇಲಿಯರ್ ಅಂತ ಮಾತ್ರ ಹೇಳೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ಡ್ಯೂ ಟು ಮಲ್ಟಿಪಲ್ ರೀಸನ್ಸ್. ಈಗ ಬ್ರಾಂಕಿಯಲ್ ಆಸ್ಮಾ ಅಂದರೆ ರಿಯಾಕ್ಟಿವ್ ಏರ್ವೇ ಡಿಸೀಸ್ ಅಂತ ಹೇಳ್ತೀವಿ, ಆಸ್ಮಾ ಇರೋರಿಗೂ ಕೂಡ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ಅಂದರೆ ಉಸಿರಾಡ ಕಷ್ಟ ಆಗೋದು, ಸುಸ್ತಾಗೋದು, ಕಾಲು ಊತ ಬರೋದು, ಇದೆಲ್ಲ ರೆಸ್ಪಿರೇಟರಿ ಪ್ರಾಬ್ಲಮ್ಸಿಂದನೂ ಕೂಡ ಬರ್ಬೋದು. ಸೊ ಸಿಂಪ್ಟಮ್ಸ್ ಆರ್ ಲಾರ್ಜ್ಲಿ ನಾನ್ ಸ್ಪೆಸಿಫಿಕ್. ಈಗ ಏನಾದರೂ ರೀಸೆಂಟ್ ಆನ್ಸೆಟ್ ಸಿಂಪ್ಟಮ್ಸ್ ಈ ಥರ ಇದ್ದರೆ ಯು ಶುಡ್ ಬಿ ಮೋರ್ ಕೇರ್ಫುಲ್ ಆ್ಯಂಡ್ ಪ್ರಾಬಬ್ಲಿ ಸೀಕ್ ಮೆಡಿಕಲ್ ಅಟೆನ್ಷನ್. ಓಕೆ ಡಾಕ್ಟರ್, ನೀವು ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ, ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ? ಹಾಂ, ಕರೆಕ್ಟ್. ಅದೇ ನಾನು ಮೊದಲೇ ಹೇಳಿದೆ ಅಲ್ವಾ ಆ ಥರ. ಸೊ ದರ್ ಆರ್ 2 types of heart failure grossly. One is a pumping failure. Heart pumping failure ಅಂದರೆ systolic failure. Heart is not able to pump. ಸೊ ಈಗ ಹಾರ್ಟ್ ಡ್ಯಾಮೇಜ್ ಆಗಿರ್ಬೋದು, ಇಲ್ಲ ಕೆಲವು ಟೈಪ್ಸ್ ಆಫ್ ಕಾರ್ಡಿಯೋಮಯೋಪತೀಸ್ ಅಂತ ಹೇಳ್ತೀವಿ, ದಟ್ ಕ್ಯಾನ್ ಬಿ ಡ್ಯೂ ಟು ಇನ್ಹರೆಂಟ್ ಮಸಲ್ ಡಿಸೀಸ್. ಕೆಲವ್ರಿಗೆ ಫ್ಯಾಮಿಲೀಸಲ್ಲಿ ಇರುತ್ತೆ, ಅವ್ರ ತಂದೆಗಿರುತ್ತೆ, ಅವರು ತಾಯಿಗಿರ್ಬೋದು, ಇಲ್ಲ ಅವ್ರ ಮಾವಾಗಿರ್ಬೋದು. ಸೊ ಫ್ಯಾಮಿಲಿಯಲ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಸೊ ಹಾರ್ಟ್ ಅಟ್ಯಾಕ್ ಆದ್ರೂ ಈ ಥರ ಹಾರ್ಟ್ ಪಂಪಿಂಗ್ ಫೇಲಿಯರ್ ಬರ್ಬೋದು. ದಿಸ್ ಇಸ್ ಒನ್ ಟೈಪ್ ಆಫ್ ಹಾರ್ಟ್ ಫೇಲಿಯರ್ ವೇರ್ ದ ಹಾರ್ಟ್ ಇಸ್ ನಾಟ್ ಏಬಲ್ ಟು ಪಂಪ್ ಇನಫ್ ಬ್ಲಡ್ ಔಟ್ ಆಫ್ ಇಟ್. The other type is the relaxation failure. Heart cannot take more blood or can take only with high pressure. And heart ಕೆಲಸ ಮಾಡೋದು ಜಾಸ್ತಿ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರೋದು, ಅವಾಗೂ ನಮಗೆ ಹಾರ್ಟ್ ಈ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಸೊ ಉಸಿರಾಡ ಕಷ್ಟ ಆಗೋದು ಇದೆಲ್ಲ ಕ್ಯಾನ್ ಬಿ ಇನ್ ಸ್ಪೈಟ್ ಆಫ್ ಹಾರ್ಟ್
ಪಂಪಿಂಗ್ ನಾರ್ಮಲಿ ಹಾರ್ಟ್ ಪಂಪ್ ಮಾಡಿದ್ರೂ ಕೂಡ ಉಸಿರಾಡಕ್ಕೆ ತೊಂದರೆ ಎಲ್ಲ ಬರ್ಬೋದು. ದಿಸ್ ಇಸ್ ಸೆಕೆಂಡ್ ಟೈಪ್ ಆಫ್ ಹಾರ್ಟ್ ಫೇಲಿಯರ್ ವಿತ್ ಪ್ರಿಸರ್ವ್ಡ್ ಎಜೆಕ್ಷನ್ ಫ್ರಾಕ್ಷನ್. ಓಕೆ ಡಾಕ್ಟರ್, ಸಾಮಾನ್ಯವಾಗಿ ಈ ಹಿಂದೆ ಎಲ್ಲ ಒಂದು 50 ವರ್ಷ ಆದ್ಮೇಲೋ 60 ವರ್ಷ ಆದ್ಮೇಲೋ ಈ ಒಂದು ಹಾರ್ಟ್ ಫೇಲ್ಯೂರ್ ಅನ್ನೋ ಕೇಸಸ್ಗಳನ್ನ ನಾವು ನೋಡ್ಕೊಳ್ತಾ ಬಂದಿದೀವಿ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಅಂದ್ರೆ ಒಂದು 35 ವರ್ಷನೋ 40 ವರ್ಷಕ್ಕೋ ಈ ಹಾರ್ಟ್ ಫೇಲ್ಯೂರ್ ಅನ್ನೋದು ನಾವು ಕೇಳ್ತಾ ಇದೀವಿ. ಯಾಕೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ತರ ತೊಂದರೆಗಳು ಅಂತ? ನಮ್ಮೂರಲ್ಲಿ ಇನ್ನೂ ಕೂಡ ಹಾರ್ಟ್ ಅಟ್ಯಾಕ್ ಇಂದನೇ ಹಾರ್ಟ್ ಫೇಲಿಯರ್ ಬರೋದು ಜಾಸ್ತಿ ಬರ್ತಾ ಇದೆ. ಬಟ್ ನೀವು ಹೇಳ್ದಂಗೆ ಮೊದಲ ಥರ ಇಲ್ಲ. ಈಗ ವಿ ಆರ್ ಸೀಯಿಂಗ್ ಪೇಷಂಟ್ಸ್ ಫಾರ್ 30, 35, 40 ಎಲ್ಲ ಕೂಡ ನೋಡ್ತಾ ಇದ್ದೀವಿ. ಇದು ನಾವು ಜೀವನ ಶೈಲಿ ಚೇಂಜ್ ಆಗಿದೆ ನಮ್ಮದು. ನೋಡಿದ್ರೆ ಈಗ ಎಲ್ಲ ಒಬಿಸಿಟಿ, ಚೈಲ್ಡ್ಹುಡ್ ಒಬಿಸಿಟಿ ಜಾಸ್ತಿ ಆಗಿದೆ. ಏರ್ಲಿ ಆನ್ಸೆಟ್ ಆಫ್ ಡಯಾಬಿಟಿಸ್, ಏರ್ಲಿ ಆನ್ಸೆಟ್ ಆಫ್ ಹೈಪರ್ಟೆನ್ಷನ್, ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಜಾಸ್ತಿ ಆಗ್ತಾ ಹಾರ್ಟ್ ಫೇಲಿಯರು ಕೂಡ ಜಾಸ್ತಿ ಬೇಗನೆ 1 ಡಿಕೇಡ್ 2 ಡಿಕೇಡ್ಸ್ ಮುಂದೆನೇ ಬರ್ಬೋದು. ಮೊದಲೆಲ್ಲ 60+ ಬರ್ತಾ ಇತ್ತು. ಈಗ ವಿ ಆರ್ ಸೀಯಿಂಗ್ ಇಟ್ ಅಟ್ 40, ಈವನ್ 30. ಸೊ ದಟ್ ಈಸ್ ಒನ್ ಮೇನ್ ರೀಸನ್ ಫಾರ್ ದ ಏರ್ಲಿ ಆನ್ಸೆಟ್ ಆಫ್ ಹಾರ್ಟ್ ಫೇಲಿಯರ್. ಇನ್ ಜನರಲ್ ಸ್ಟಡೀಸಲ್ಲಿ ಕೂಡ ನಮ್ಮ ಓನ್ ಇಂಡಿಯನ್ ಸ್ಟಡೀಸಲ್ಲೇ ಕೂಡ ವಿ ಹ್ಯಾವ್ ಸೀನ್ ಹಾರ್ಟ್ ಫೇಲಿಯರ್ ಅಕರ್ಸ್ a decade earlier in India compared to the Western world. So we are more prone for heart failure than the Western countries. ಓಕೆ, ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಹಾರ್ಟ್ ಫೇಲ್ ಆಗೋಯ್ತು ಅಂತ ಅನ್ನೋದು ಗೊತ್ತಿರಲ್ಲ. ಅವ್ರೇನ್ ಅನ್ಕೊಳ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ತೊಂದರೆ ಆಯ್ತು ಅಂತ. ಇದೆರಡಕ್ಕೂ ಇರುವಂತಹ ಮಧ್ಯದಲ್ಲಿ ವ್ಯತ್ಯಾಸಗಳು ಏನು ಅಂತ ನೋಡೋದಾದ್ರೆ? ಹಾರ್ಟ್ ಫೇಲಿಯರ್ಗೆ ಬೇರೆ ಬೇರೆ ಕಾರಣದಿಂದ ಆಗ್ಬೋದು ಹಾರ್ಟ್ ಫೇಲಿಯರ್. ಒಂದು ಕಾರಣ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಹಾರ್ಟ್ ಅಟ್ಯಾಕ್ ಅಂದರೆ ಹಾರ್ಟ್ಗೆ ಹೋಗುವ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆಗಿ ಹಾರ್ಟ್ ಪಂಪಿಂಗ್ ಫೇಲಿಯರ್ ಆಗೋದು. ದಟ್ ಈಸ್ ಒನ್ ಟೈಪ್ ಆಫ್ ಹಾರ್ಟ್. So not all heart failures are due to heart attacks. Heart attack is one major reason for heart failure. So ಇದು ನಮ್ಮ ದೇಶದಲ್ಲಿ ಭಾಳ ಕಾಮನ್ ಈಗ. ವಿ ಆರ್ ಸೀಯಿಂಗ್ ಇಟ್ ಮೋರ್ ಇನ್ 30s, 40s ಅಂತೆಲ್ಲ ನೋಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಒನ್ ರೀಸನ್. ಹಾರ್ಟ್ ಅಟ್ಯಾಕ್ ಇಸ್ ಒನ್ ಕಾಸ್ ಫಾರ್ ಹಾರ್ಟ್ ಫೇಲಿಯರ್. ಹಾರ್ಟ್ ಅಟ್ಯಾಕ್ ಇಸ್ ನಾಟ್ ದ ಓನ್ಲಿ ಕಾಸ್ ಫಾರ್ ಹಾರ್ಟ್ ಫೇಲಿಯರ್. ಸೊ ಹಾರ್ಟ್ ಅಟ್ಯಾಕ್ ಆಗೋದು ನಾನು ಮೊದಲೇ ಹೇಳಿದೆ. ಸೊ ಇಟ್ ಕ್ಯಾನ್ ಬಿ ಡ್ಯೂ ಟು ಸಮ್ ಜೆನೆಟಿಕ್ ಕಾಸಸ್. ಈಗ ಇಟ್ ಕ್ಯಾನ್ ಬಿ ಫೆಮಿಲಿಯಲ್, ಅಪ್ಪಾಗಿರ್ಬೋದು, ಈಗ ಮಾವಿಂದ. ಸೊ ಜೆನೆಟಿಕ್ ರೀಸನ್ಸಿಂದ ಬರ್ಬೋದು. ಬೇರೆ ಡಿಸೀಸಸ್ ಇದೆ. ಈಗ ಹಾರ್ಟ್ ಫೇಲಿಯರ್ ಪ್ರಿಸರ್ವ್ಡ್ ಎಜೆಕ್ಷನ್ ಫ್ರಾಕ್ಷನ್ ಬಗ್ಗೆ ಹೇಳಿದೆ. ಸೊ ಒಬಿಸಿಟಿ, ಭಾಳ ತೂಕ ಜಾಸ್ತಿ ಇರೋರು, ಒಂಥರ ಬೇರೆ ಡಯಾಬಿಟಿಸ್ ಇರೋರು, ಸೊ ಅವರಿಗೆಲ್ಲ ಹಾರ್ಟ್ ಪಂಪಿಂಗ್ ನಾರ್ಮಲ್ ಇರುತ್ತೆ, ಬಟ್ ಹಾರ್ಟ್ ರಿಲ್ಯಾಕ್ಸೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಹಾರ್ಟ್ ರಿಲ್ಯಾಕ್ಸೇಷನ್ ವೀಕ್ ಆದಾಗ ಹಾರ್ಟ್ ಫೇಲಿಯರ್ ಬರುತ್ತೆ. ಸೊ ಅನ್ಟ್ರೀಟೆಡ್ ಆರ್ ಅಂಡರ್ ಟ್ರೀಟೆಡ್ ಹೈಪರ್ಟೆನ್ಷನ್, ಅನ್ಟ್ರೀಟೆಡ್ ಆರ್ ಪೋರ್ಲಿ ಕಂಟ್ರೋಲ್ ಡಯಾಬಿಟಿಸ್ ಮೆಲಿಟಸ್, ಒಬಿಸಿಟಿ. ಸೊ ಇದೆಲ್ಲ ರೀಸನ್ ಫಾರ್ ಹಾರ್ಟ್ ಫೇಲಿಯರ್ ವಿತ್ ಪ್ರಿಸರ್ವ್ಡ್ ಎಜೆಕ್ಷನ್ ಫ್ರಾಕ್ಷನ್. ಓಕೆ ಡಾಕ್ಟರ್, ಇನ್ನು ಅಸಿಡಿಟಿ ಜಾಸ್ತಿ ಆಗಿ ಕೆಲವರಿಗೆ ಈ ಒಂದು ಹಾರ್ಟ್ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳು ಇರುತ್ತಾ, ಹೇಗೆ ಅಂತ? ಸೊ ಅಸಿಡಿಟಿ ಅನ್ನೋದು ನಮ್ಮ ಊರಲ್ಲಿ ಭಾಳ ಕಾಮನ್ಲಿ ಮಿಸ್ಯೂಸ್ ಟರ್ಮ್ ಅಂತಲೇ ಹೇಳಬೇಕು. ಏನಾದ್ರೂ ಅಸಿಡಿಟಿ ಅಂತ ಹೇಳ್ಕೊಂಡು ಜನ ಲೇಟಾಗಿ ಬರ್ತಾರೆ. ಹಾರ್ಟ್ ಅಟ್ಯಾಕ್, ಒಂಥರ ಚೆಸ್ಟ್ ಪೈನ್ ಆಗಿರುತ್ತೆ, ಅಸಿಡಿಟಿ ಡಾಕ್ಟರ್ ಅಂತ ಹೇಳಿಬಿಟ್ಟು 3 days ಬಿಟ್ಟು ಬರ್ತಾರೆ. ಆ್ಯಕ್ಚುಲಿ ಟುಡ್ ಹ್ಯಾವ್ ಬೀನ್ ಹಾರ್ಟ್ ಅಟ್ಯಾಕ್. ಸೊ ಲೇಟಾಗಿ ಬಂದಾಗ ನಾವು ಜಾಸ್ತಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಟೈಮ್ ಫುಲ್ ಹಾರ್ಟ್ ಡ್ಯಾಮೇಜ್ ಆಗಿರುತ್ತೆ. ಸೊ ಅಸಿಡಿಟಿ ಇಸ್ ಅ ಕಾಮನ್ಲಿ ಮಿಸ್ಯೂಸ್ಡ್ ಆರ್ ಇಂಪ್ರಾಪರ್ಲಿ ಲೂಸ್ಲಿ ಯೂಸ್ಡ್ ಟರ್ಮ್. ಸೊ ಅಸಿಡಿಟಿ ಇದ್ದರೆ ಒಳ್ಳೇದು. ಆ್ಯಕ್ಚುಲಿ ಅಸಿಡಿಟಿ ಈಸ್ ನಾಟ್ ಗೋಯಿಂಗ್ ಟು ಕಾಸ್ ಹಾರ್ಟ್ ಫೇಲಿಯರ್. ಅಸಿಡಿಟಿ ಈಸ್ ನಾಟ್ ಅ ಕಾಸ್ ಫಾರ್ ಹಾರ್ಟ್ ಫೇಲಿಯರ್. ಸೊ acidity, some types of heart attack commonly mimic acidity. So inferior wall infarction ಅಂತ ಹೇಳ್ತೀವಿ. ಅದು it presents as a acidity like epigastric pain, ಹೊಟ್ಟೆ ನೋವು ಅಂತ ಒಂದು 3 days ಮಾತ್ರೆ ಎಲ್ಲ ತೊಗೊಂಡು ನೋಡಿಬಿಟ್ಟು ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಅಸಿಡಿಟಿ ಈಸ್ ಅ ಕಾಮನ್ಲಿ ಯೂಸ್ಡ್, ಲೂಸ್ಲಿ ಯೂಸ್ಡ್ ಟರ್ಮ್. ಆ್ಯಂಡ್ ಅಸಿಡಿಟಿ ಇಟ್ ಸೆಲ್ಫ್ ಗ್ಯಾಸ್ ಮಾತ್ರ ನಮಗೆ ಹಾರ್ಟ್ ಫೇಲಿಯರ್ ವರೆಗೆ ಹೋಗೋದಿಲ್ಲ. ಸೊ ಅಸಿಡಿಟಿ ಬೇರೆ, ಹಾರ್ಟ್ ಫೇಲಿಯರ್ ಅಂಡ್ ಹಾರ್ಟ್ ಅಟ್ಯಾಕ್ಸ್ ಆರ್ ಡಿಫರೆಂಟ್. ಹಾರ್ಟ್ ಫೇಲಿಯರ್. ಓಕೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಜಾಸ್ತಿ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ಸ್ಗಳು ಜಾಸ್ತಿ ಕೇಸಸ್ಗಳು ಬರ್ತಾ ಇರೋದನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದನೇ ನಮ್ಗೆ ಈ ಒಂದು ಸಮಸ್ಯೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ಕೆಲವರ ವಾದ ಆಗಿರುವಂಥದ್ದು. ಇದಕ್ಕೇನು ಹೇಳ್ತೀರಿ ಡಾಕ್ಟರ್? ಇಲ್ಲ, ನಾನು ಐ ಡೋಂಟ್ ಬೈ ದಟ್ ಆರ್ಗ್ಯುಮೆಂಟ್. ಗ್ಯಾಸ್ಟ್ರಿಕ್ ಬೇರೆ, ಹಾರ್ಟ್ ಪ್ರಾಬ್ಲಮ್ಸ್ ಅನ್ನೋದು ಬೇರೆ. ಹಾರ್ಟ್ ಪ್ರಾಬ್ಲಮ್ಸ್ ಕ್ಯಾನ್ ಮಿಮಿಕ್
ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಬಟ್ ಎರಡು ಬೇರೆ ಬೇರೆ. ದ ಪ್ರಾಬ್ಲಮ್ ಲೈಸ್ ಇನ್ ದ ಮಿಡಲ್ ವೇರ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಟು. ಸೊ ನಾನು ಹೇಳ್ತಾರೆ ಗ್ಯಾಸ್ಟ್ರಿಕ್ಕಿಂದ ಹಾರ್ಟ್ ಪ್ರಾಬ್ಲಮ್ ಬರಲ್ಲ, ಬಟ್ ಗ್ಯಾಸ್ ಪ್ರಾಬ್ಲಮ್ ಮಿಮಿಕ್ಸ್ ಎ ಹಾರ್ಟ್ ಪ್ರಾಬ್ಲಮ್. ಹಾರ್ಟ್ ಅಟ್ಯಾಕ್ ಥರ ಇಟ್ ಕ್ಯಾನ್ ಮಿಮಿಕ್. ಸೊ ದಟ್ ಕ್ಯಾನ್ ಬಿ ಒನ್ ಕಾಸ್ ಫಾರ್ ಡಿಲೇ ಇನ್ ಅರೈವಲ್ ಟು ದ ಹಾಸ್ಪಿಟಲ್. ಸೊ ಈಗ ಜಾಸ್ತಿ ನೋಡ್ತಾ ಇದೀವಿ, as you said rightly, we are catching up with the Western world. What America was in 1960s and 70s, we are now in. So heart problems are in the rise, and due to the fast change in the lifestyle. Now ಈಗ fast life ಅಲ್ಲಿ ಇದೀವಿ. We want everything to be in order. We are in a very very fast life. We are chasing something and we are landing up in trouble early. So the same phase what the Western world went through 30-40 years ago, 1960s, 70s, 80s ಅಲ್ಲಿ US ಅಲ್ಲಿ there was a huge high incidence of heart problems, heart attacks and heart failures. Now ಈಗ heart failures, heart attacks ಎಲ್ಲ ಕಡಿಮೆ ಆಗ್ತಾ ಇದೆ ಅಲ್ಲಿ. There is a change in the lifestyle. People understand it better. The smoking incidence prevalence has come down in Western world. ಈಗನೇ ನಾವು ಈಗ ಜಾಸ್ತಿ ಮಾಡ್ತಾ ಇದೀವಿ. ಸ್ಮೋಕಿಂಗ್ ಎಲ್ಲ ನಮ್ಮ ಊರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ we are catching up with the Western world. We are running at a slightly maybe there is a slight delay of 2-3 decades between us and the Western world. So we are going to face maybe a pandemic of heart problems, heart attacks, and gradually our nation will also overcome it and it is going to come down. So we are facing that now. We are in the peak of that phase now, probably, hopefully. Okay, heart failure ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು? Heart failure is mostly managed medically. So medical treatment is the cornerstone of heart failure therapy. Heart failure, heart pumping failure ge there are wonderful medicines available. ತುಂಬಾನೇ medicines are in the pipeline. Every year we get lot of new medicines, new additions to the already existing armamentarium of heart failure. So already ಒಳ್ಳೆ medicines that have stood the test of time, 30 years, 40 years ಎಲ್ಲ ಯೂಸ್ ಮಾಡ್ತಾ ಇದೀವಿ. There are wonderful class of medicines that can really work wonders for the patient. ತುಂಬಾನೇ we have prolonged the lives of millions of our people with these medications. So predominantly treatment ಅನ್ನೋದು medical treatment. So medical treatment will be the cornerstone of therapy. Even though ಒಂದು ಅಡ್ವಾನ್ಸ್ ಸ್ಟೇಜಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಎಲ್ಲ ಬೇಕಾಗಬಹುದು, ಬಟ್ ದ ಪ್ರಿಡಾಮಿನೆಂಟ್ ಮೋಡ್ ಆಫ್ ಟ್ರೀಟ್ಮೆಂಟ್ ಇಸ್ ಮೆಡಿಕಲ್ ಟ್ರೀಟ್ಮೆಂಟ್. ಮೆಡಿಸಿನ್ಸ್ ಟು ರೆಡ್ಯೂಸ್ ದ ಬ್ರೆತ್ಲೆಸ್ನೆಸ್ ಸಿಂಪ್ಟಮ್ಸ್ ಕಡಿಮೆ ಮಾಡೋದು, ಮೆಡಿಸಿನ್ಸ್ ಟು ಪ್ರಿವೆಂಟ್ ಸಡನ್ ಕಾರ್ಡಿಯಕ್ ಡೆತ್ ಇನ್ ಹಾರ್ಟ್ ಫೇಲಿಯರ್ ಪೇಷಂಟ್ಸ್. There are several classes of medicines that have been proven beyond doubt by scientific various trials, and mainstay of therapy is medical therapy. ಓಕೆ, ಈಗ ಆಲ್ರೆಡಿ ಹಾರ್ಟ್ ಫೇಲ್ಯೂರ್ ಪ್ರಾಬ್ಲಮ್ಗಳು ತುಂಬಾ ಜನಕ್ಕೆ ಇರುತ್ತೆ, ಅಂತವ್ರಿಗೆ ಏನ್ ಮೆಸೇಜ್ ಪಾಸ್ ಮಾಡ್ತೀರಾ ಡಾಕ್ಟರ್? ಸೊ ಹಾರ್ಟ್ ಫೇಲಿಯರ್ ಪೇಷಂಟ್ಸ್ಗೆ ಮೇನ್ಲಿ ಇಟ್ ಇಸ್ ಟು ಬಿ ಆನ್ ಮೆಡಿಕಲ್ ಫಾಲೋ ಅಪ್ ಅಂಡ್ ಕಂಟಿನ್ಯೂ ಟ್ರೀಟ್ಮೆಂಟ್. ಸೊ ಜನರಲ್ ಪಾಪ್ಯುಲೇಷನ್ ದೇ ಡೂ ರಿಯಲಿ ವೆಲ್ ವಿತ್ ಮೆಡಿಕಲ್ ಟ್ರೀಟ್ಮೆಂಟ್. ಫಾಲೋ ದ ಅಡ್ವೈಸ್ ಯುವರ್ ಫಿಸಿಷಿಯನ್ ಸೇಸ್. ಜಾಸ್ತಿ ನೀರು ಕುಡಿಬಾರ್ದು ಅಂತ ಹೇಳ್ತೀವಿ, ಜಾಸ್ತಿ ಉಪ್ಪು ತಿನ್ನಬಾರ್ದು, ಉಪ್ಪು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ, ಅವಾಯ್ಡ್ ಸ್ಟೆನ್ಯುವಸ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಫಾಲೋ ಮಾಡಬೇಕು. ಪ್ಲಸ್ ಇನ್ ಅಡಿಷನ್ ಬಿ ಆನ್ ಫಾಲೋ ಅಪ್. ಒಂದು ಫ್ಯೂ ಪರ್ಸೆಂಟೇಜ್ ಆಫ್ ದಮ್ ಮೇ ರೀಚ್ ದ ಸ್ಟೇಜ್ ಆಫ್ ಅಡ್ವಾನ್ಸ್ ಹಾರ್ಟ್ ಫೇಲಿಯರ್. ಸೊ ಅಂಥವ್ರಿಗೆ ವಿ ನೀಡ್ ಟು ಬಿ ಆನ್ ಫಾಲೋ ಅಪ್ ಅಂಡ್ ವಿ ನೀಡ್ ಟು ಆಫರ್ ಅಡಿಷನಲ್ ಥೆರಪೀಸ್. ಕೆಲವು ಥೆರಪೀಸ್ ಇದೆ, ಸೊ ಅದೆಲ್ಲ ವಿ ಆಫರ್ ದಮ್ ಅಟ್ ದ ಅಪ್ರೋಪ್ರಿಯೇಟ್ ಟೈಮ್. ಈಗ ಹಾರ್ಟ್ ಪಂಪಿಂಗ್ ಕಡಿಮೆ ಆದವ್ರಿಗೆ 35% ಕಡಿಮೆ ಆದರೆ ವಿ ಆಫರ್ ಡಿವೈಸ್ ಥೆರಪೀಸ್. ಅಂಥವರಿಗೆ ಸಡನ್ಲಿ ಕಾರ್ಡಿಯಕ್ ಅರೆಸ್ಟ್ ಕೂಡ ಆಗ್ಬೋದು. ಸೊ ವಿ ಆಫರ್ ದಮ್ ಅಡಿಷನಲ್ ಥೆರಪೀಸ್ ಲೈಕ್ ICDs, CRTs ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ಅಡಿಷನಲ್ ಥೆರಪೀಸ್ ಅವೈಲಬಲ್ ಫಾರ್ ಅಡ್ವಾನ್ಸ್ಡ್ ಹಾರ್ಟ್ ಫೇಲಿಯರ್ ಪೀಪಲ್. ಅಂಡ್ ಟು ಈವನ್ ದ ಅಡ್ವಾನ್ಸ್ ಥೆರಪೀಸ್ ಲೈಕ್ LVADs ಅಂತ ಬಂದಿದೆ ಈಗ. ಸೊ LVADs ಅಂಡ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ಸ್ ಆರ್ ದ ಅಲ್ಟಿಮೇಟ್ ಆಪ್ಷನ್ಸ್ ಫಾರ್ ಹಾರ್ಟ್ ಫೇಲಿಯರ್. ಓಕೆ ಡಾಕ್ಟರ್, ಹಾರ್ಟ್ ಫೇಲ್ಯೂರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂತಂದ್ರೆ ಅವರ ವಿಳಾಸ ಹೀಗಿದೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪಿ ಅಶೋಕ್ ಕುಮಾರ್, ಹೃದಯ ತಜ್ಞರು. ಅವರ ವಿಳಾಸ ಹೀಗಿದೆ: ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ನಂಬರ್ 146, ಇನ್ಫ್ಯಾಂಟ್ರಿ ರೋಡ್, ಕಮಿಷನರ್ ಆಫೀಸ್ ಎದುರು, ಬೆಂಗಳೂರು 1.
ಇನ್ನು ಸಂಪರ್ಕಿಸಬೇಕಾದಂತಹ ಫೋನ್ ನಂಬರ್ 080612222000. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.